ಮಾಡ್ಕೊಂಡು ತಿನ್ನೋನು ಅವಳನ್ನ. ಏನು ಹಂಗೆ ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾಳಲ್ಲ, ಮಾಡ್ಕೊಂಡು ತಿನ್ನೋನು. ನಾನು ಇನ್ನೂ ಬರಲ್ಲ, ನನ್ನ ತಂಗಿ ಇನ್ನೂ ಸ್ವಲ್ಪ ದಿನ ಇದ್ದೋಗು ಅಂತ ಹೇಳಿದಾಳೆ ಕಣ್ರಿ. ನಾನು ಬರೋದಿಲ್ಲ. ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೆ ಅಲ್ಲೆಲ್ಲ ನಾನು ಭಿಕ್ಷೆ ಬೇಡ್ಕೊಂಡು ತಿನ್ನೋನು. ಮಾಡ್ಕೊಂಡು ತಿನ್ನೋಕ್ಕಾಗಲ್ವಂತೆ. ಏನು ಹಂಗೆ ಎಷ್ಟು ಜೋರು ಮಾಡ್ತಾಳೆ. ನಿಮ್ಮಮ್ಮನ ತೆಗೆ ನಾನು ಆಗತ್ತಿದ್ದೋ ಎಂದಿದ್ದೀನಿ. ಅದಕ್ಕೆ ಅವಳು ಸವಾಸನೆ ಬೇಡ ಅಂತ ಹೇಳಿ ಅದಕ್ಕೆ ಬಿಸಾಕ್ ಬಂದಿದ್ದು ನಾನು. ನಾನು ಇನ್ನೂ ಬರಲ್ಲ, ನನ್ನ ತಂಗಿ ಇರೇ ಅಕ್ಕ ಇನ್ನೊಂದೆರಡು ದಿನ ಅಂತ ಹೇಳಿ ಅವಳಿಗೂ ಏನೋ ಕೆಲಸ ಇಲ್ಲ. ಇನ್ನು ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ನಾನು ಬರೋದಿಲ್ಲ. ನಾನು ಬರಲ್ಲ. ನಿಮ್ಮಮ್ಮ ಹೇಳು. ಮಾಡ್ಕೊಂಡು ತಿನ್ನಂಗಿದ್ರೆ ತಿನ್ನು, ಇಲ್ಲಾಂದ್ರೆ ಯಾರ ಮನೆಗ ನಾನು 4 ಮನೆಗೆ ಭಿಕ್ಷೆ ಎತ್ಕೊಂಡು ತಿನ್ನೋನು. ಭಿಕ್ಷೆ ಎತ್ಕೊಂಡು ನಾನು ಮಾಡಿಟ್ಟಿದ್ನಲ್ಲ ಒಳ್ಳೊಳ್ಳೆ ತಿಂದು ಕೊಬ್ಬು ನನ್ನ ಮೇಲೆ ಹಿಂಗೆ ಜಗಳ ಮಾಡೋಳು. ಇವಾಗ ಮಾಡಲಿ. ಇವಾಗ ಯಾರ ಮೇಲೆ ಜಗಳ ಮಾಡ್ತಾಳೆ ನಿಮ್ಮಮ್ಮ ನೋಡೋಣ. ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೆ ಈರುಳ್ಳಿ ಹಚ್ಚಕ್ಕೆ ಎಲ್ಲರಿಗೂ ಕಣ್ಣು ಇರ್ತಾವಪ್ಪ. ನನಗೆ ಪಕೋಡ ಮಾಡೇ ವರುಣ, ಪಕೋಡ ಮಾಡೇ ಅಂತ ಬಡ್ಕೊಂತಿದ್ಲಲ್ಲ ನಿಮ್ಮಮ್ಮ. ಈರುಳ್ಳಿ ಹಚ್ಚಕ್ಕೆ ಕಣ್ಣು ಉರಿತಾವೆ ಅಂತಂದರೆ ಎಲ್ಲರಿಗೂ ಉರಿತಾವೆ, ನಮಗೇನು ಉರಿತಿರ್ಲಿಲ್ವಾ? ಮಾಡ್ಕೊಂಡು ತಿನ್ನಂಗಿದೆ ತಿನ್ನಲಿ, ಇಲ್ಲಾಂದರೆ ಹಂಗೆ ಉಪವಾಸ ಇರಲಿಲ್ಲ ನನಗೇನಂತೆ. ಇಡ್ರಿ, ನನಗೆ ಆಗ್ಲಲ್ಲ ನಿಮ್ಮ ಅಮ್ಮನ ಬಗ್ಗೆ ಫೋನ್ ಮಾಡಿ ಹೇಳಕ್ಕೆ ಹೋಗ್ಬೇಡ್ರಿ. ಅಮ್ಮನ ಕೈಲಿ ಆಗಲ್ಲ ಮಾಡ್ಕೊಂಡು ತಿನ್ನಕ್ಕೆ ಅಂತ ಹೇಳಿ ತಿನ್ನಲಿಲ್ಲ ಅಂದರೆ ಹಂಗೆ ಹೋಗ್ಲಾಳು. ಇಡ್ರಿ ಫೋನ್ ಸುಮ್ಮನೆ. ನೀವು ಆಗ್ಲಲ್ಲ ಫೋನ್ ಮಾಡಬೇಡ್ರಿ ನನಗೆ. ಯಾರ್ಯಾಕ ಫೋನ್ ಮಾಡಿದ್ಮಾ ಮನೆ? ನಿಮ್ಮ ಮನೆಯಮ್ಮ ಫೋನ್ ಮಾಡಿದ್ದು. ಆಗ ಅವಳನ್ನ ಮತ್ತೆದೊಂದು ಕಾಟಲ್ಲ. ಅವಳದೊಂದು ನನಗೆ ತಲೆ ಬಿದ್ದೋಗುತ್ತೆ. ಮಾಡ್ಕೊಂಡು ತಿಂಬಕ್ಕಾಗಲ್ಲ ನನಗೆ. ಕಣ್ಣಂಗೆ ನೀರು ಬರ್ತವೆ ಈರುಳ್ಳಿ ಹೆಚ್ಚಕ್ಕೆ. ಅಡುಗೆ ಮನೆಗೆ ಏನೇನು ಎಲ್ಲೆಲ್ಲ ಐತೆ ಅನ್ನೋದು ಗೊತ್ತಿಲ್ಲ ಅಂತ ಆಡ್ತಾ ಇದ್ಲು. ಅದಕ್ಕೆ ನಾನು ಇನ್ನೂ ಬರೋಲ್ಲ. ನನ್ನ ತಂಗಿ ಇನ್ನೊಂದು 2 ದಿನ ಇದ್ದೋಗಿ ಯಾಕಂತ ಹೇಳವಳೆ. ಇನ್ನು ನನ್ನ ತಂಗಿ ಮನೆಗೆ 1-2 ದಿನ ಇದ್ದು ಇನ್ನು ನಮ್ಮ ಅಕ್ಕ ಹೇಳೇಳೆ ಅಕ್ಕ ಅವ್ರ ಮನೆಗೆ ಹೋಗಿ ಬೇರೆ ಬರ್ತೀವಿ, ನಾನು ಮಾತ್ರ ಇನ್ನೂ ಬರೋಲ್ಲ ಅಂತ ಹೇಳಿದೆ. ಬಿಡು, ಸರಿಯಾಗಿ ಹೇಳಿದಿ. ಅಯ್ಯಪ್ಪ, ನೀನಂತೂ ಒಂದಿನ ಅಲ್ಲ ಒಂದು ಕಾಲ ಅಲ್ಲಮ್ಮ. ಯಾವಾಗ ಮದುವೆ ಆದಾಗಿಂದನೂ ನಿಮ್ಮ ಅತ್ತೆದೊಂದು ಕಾಟ ಆಗೈತೆ ನಿನಗೆ. ಕಾಟ? ಅಯ್ಯೋ, ಅವಳದಂತೂ ನನಗೆ ತಲೆ ಕೆಟ್ಟೋಗುತ್ತೆ ಸುಗುಣ. ಏನು ಮಾಡೋಣ? ಎಲ್ಲರ ಮನೆಗೂ ಎಲ್ಲಾರ್ದು ಒಂದೊಂದು ಥರ ಸಮಸ್ಯೆ ಕಣೆ. ನೋಡು, ನಮ್ಮ ಮನೆಗೆ ನಮ್ದೊಂಥರ ಸಮಸ್ಯೆ, ನಿಮ್ಮ ಮನೆ ನಿಮ್ದೊಂಥರ ಸಮಸ್ಯೆ. ಇವತ್ತಿರದೆ ಅಷ್ಟು ತಲೆ ಬಿದ್ದೋಗುತ್ತೆ ಹಂಗೇನೆ. ಯಾತೆ ಸುಗುಣ ಹಿಂಗೆ ಮಾತಾಡ್ತಾ ಇದೀಯಾ? ಏನಿಲ್ಲ, ನಾವು ಅಕ್ಕ ತಂಗಿರೇನೋ ಮಾತಾಡ್ತಾ ಇದ್ವಿ. ಅಲ್ಲ ಕಣತಿ, ಎಂತನ ನಾನು ನಿನ್ನ ಭಾಗ ಕೊಡು ಅಂತ ಕೇಳಿದ್ದೀನಿ. ಏನ್ಕನ ಆಗಲಿ? ಇಲ್ಲಮ್ಮ, ಕೇಳಿಲ್ಲ. ಯಾಕೆ? ನೋಡು ಸುಗುಣ, ನಾನೆಂದ ಕೇಳಿದ್ದೀನಿ ನಮ್ಮಂಗೆ ನಾನು ಕೇಳ್ತಾಳೆ. ಅಕ್ಕ ಬೇರೆ ಹೋಗೋಣ ಕಣಕ್ಕ ಮಾತಾಡ್ಕಮ್ಮನ, ನನಗೆ ಭಾಗ ಕೊಡು ಅಂತ ಕೇಳ್ತಾಳೆ. ಅಯ್ಯೋ ಅಕ್ಕ, ನಾನೇನೇನು ಕೇಳಬಾರ್ದು ಕೇಳಿದ್ನೇನಕ್ಕ. ನಮ್ಗೆ ಇವಾಗ ಮನೆ ಅವಶ್ಯಕತೆ ಐತೆ, ಅದಕ್ಕೆ ಕೇಳಿದ್ವಿ. ನಿಮ್ಗೇನಮ್ಮ ನಿಮ್ಮ ಅಮ್ಮರು ಕೊಟ್ಟವ್ರೆ, ಅಲ್ಲಿ ನಿಮ್ಮ ಅಮ್ಮರ ಮನೆಯಾಗ ಇದ್ದೀರಾ, ನಿಮ್ಗೇನೇನು ಅನ್ಸಲ್ಲ. ಇಲ್ಲಿ ಎಲ್ಲ ಹಳೆ ಮನೆ ಆಗಿರೋದು ನಮ್ಮದು, ಅದಕ್ಕೇ ನಮಗೆ ಮನೆ ಬೇಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಅಮ್ಮರೇನು ಪುಕ್ಸಟ್ಟೆ ಕೊಟ್ಟಿಲ್ಲ ಕಣಮ್ಮ. ನಮ್ಮ ಅಮ್ಮರು ದುಡ್ಡು ತಗೊಂಡವ್ರೆ, ಅವ್ರು ನಮ್ಮ ಅಮ್ಮರ ಇದ್ದಾರೆ ಅದ್ರಾಗೆ. ಅಲ್ಲ, ನಾನೇನು ಹಂಗೆ ಹೇಳಲಿಲ್ಲ, ಭಾಗ ತಗೊಂಬನ ಅಂತ ಹೇಳಿ ನಾನೇನು ಹೇಳಲಿಲ್ಲ. ಮಾತಾಡ್ಕೊಂಡು ಏನೋ ಒಂದು ಆಡ್ಕೋಬೇಕಲ್ಲ, ಅದಕ್ಕೇನೆ ಹೇಳಿದ್ದು. ನಾವು ಕಿತ್ತು ಕಟ್ಟೋಣ ಅಂತ ಇದ್ವಿ, ಅದಕ್ಕೇನೆ. ಅಲ್ಲ, ನಾವು ಅವಾಗ ಮಾಡ್ತೀವಿ ಅಂತಂದ್ವಿ, ನಮ್ಮನ್ನು ಬಿಡಲಿಲ್ಲ. ನಾವು ಅವಾಗ ಕೇಳಿದ್ವಿ, ನಾವು ಕಟ್ತೀವಿ ಕಣತ್ತೆ, ನಾವು ಇಲ್ಲೇ ಕಟ್ಕೊಂತೀವಿ ಅಂತ. ನಮ್ಮ ಅತ್ತೆ ನಮ್ಮ ಮಾಮ ಬೇಡ ಅಂತಂದ್ರು. ನಮ್ಮ ಮಾಮ ಬರಲಿ, ಸರಿಯಾಗಿ ಕೇಳ್ತೀನಿ. ನಾವು ಅವಾಗ ಕೇಳಿದಾಗ ಬೇಡ ಅಂತ ಮತ್ತೆ ನಮ್ಮ ಮಾಮ ಇವಾಗ ಅದು ಹೆಂಗೆ ಒಪ್ಕೊಂತ ಮತ್ತೆ. ಇವಾಗ ಒಟ್ಟುನು ಹಳೆ ಮನೆ ಆಗೈತಲ್ಲ ಚೈತ್ರ, ಅದಕ್ಕೆ ಕಟ್ಕೊಂತೀವಿ ಅಂತ ಕೇಳ್ತಾರೆ. ಬಿಡು, ಏನು ಕೇಳಬಾರ್ದಾರ್ನೇಳಿ ಕೇಳಿಲ್ಲ. ನಿನ್ನ ಕೇಳಲಾಗಕ್ಕೆ ಕೇಳಿರೋದು. ಅಯ್ಯೋ ದೇವ್ರಿ, ನಾನು ಏನನ್ನು ಕೇಳಬಾರದು ಕೇಳಿದ್ನೇನಕ್ಕ ಹಂಗೆ ಸಿಟ್ಟಾಗ್ತೀಯ? ಅಲ್ಲ, ನಾನು ಭಾಗ ಅಂತ ಹೇಳಿಲ್ಲ, ಭಾಗ ಹೋಗೋಣ ಅಂತ ಹೇಳಿಲ್ಲ. ಮಾತಾಡ್ಕೊಂಡು ಮನೇದೇನೋ ಒಂದು ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಷ್ಟೇ. ಅಲ್ಲ, ನಾವು ಅವಾಗ ಎಷ್ಟೆಷ್ಟೇ ಕೇಳಿದ್ವಿ. ಮಾಡ್ತೀವಿ, ಏನಾರ ಮನೇನ ಒಟ್ಟು ಹಳೇದಾಗೈತಿ, ಎಲ್ಲ ಮಾಡ್ಕೋಬೇಕು, ಬಾತ್ರೂಮ್ ಬಚ್ಚಲ್ ಬೇರೆ ಹಳೇದಾಗಿದ್ದಾವೆ, ಮಾಡ್ಕೋಬೇಕು ಅಂತಂದರೆ ಬೇಡವೇ ಬೇಡ ಅಂತಂದ್ರು. ಇವಾಗ ನೋಡು ಹೆಂಗೆ ಹೇಳ್ತಾರೆ. ಆವಾಗ ನೀನು ಚೈತ್ರ ಮಾಡಿಸ್ರಿ ಅಂತ ಹೇಳಿದ್ದು. ಮಾಡ್ತೀನಿ ಅಂತ ಹೇಳಲಿಲ್ಲ. ನೀನು ಮಾಡಲ್ಲ, ನಾವೇನೇನು ಬೇಡ ಅಂತಿರ್ಲಿಲ್ಲಮ್ಮ. ನಮ್ಮ ಮಾಮ ಬಂದಾಗ ಕೇಳ್ತೀನಿ ಬಿಡು. ನಮ್ಮ ಮಾಮ ಬಂದಾಗ ಕೇಳಿದ್ರೆ ಸರಿಯಾಗುತ್ತೆ ಅಲ್ಲ. ಅಲ್ಲ ನೋಡತ್ತೆ, ಅಯ್ಯೋ, ನಾವೇನೇನು ಕೇಳಬಾರ್ದಾರನು ಕೇಳಿದ್ವಿ, ಯಾರನ್ನ 3ನೇರ್ನು ಕೇಳಿದ್ವಿ ಅಮ್ಮಂಗೆ. ಈ ಚೈತ್ರಕ್ಕ ಸಿಟ್ಟಾಗದ. ಅವಳವಾಗ ಕೇಳಿದ್ಲಿ, ಅವಳು ಮಾಡಿಸ್ರಿ ಎಂಬಳ ಅಷ್ಟೇನಿ. ನಾವು ಅವಾಗ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಮಾಡ್ತೀನಿ ಕಣತೆ, ನಾವು ಮಾಡ್ತೀವಿ ನಿಮ್ಮಂಗೆ ಮುಂದೆ ಬಿದ್ದು ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಸುಮ್ಮನೆ ಮಾಡಿಸ್ರಿ, ಮಾಡಿಸ್ಮಮ್ಮ, ಅದನ್ನು ಮಾಡಿಸ್ಮಮ್ಮ, ಹೊಸ ಮನೆ ಮಾಡಿಸು, ಬಾತ್ರೂಮ್ ಬಚ್ಚಲ್ ಮಾಡಿಸು ಅಂಬಾಳು. ನಿಮ್ಮ ಅಮ್ಮ ಮೊದಲೇ ಜಿಪ್ಪಣ. ನಾನು ಮಾಡಿಸಲ್ಲ, ನಮ್ತ ದುಡ್ಡಿಲ್ಲಮ್ಮ ಅಂಬಾದು ಅಷ್ಟೇನಿ.
ಆದ್ರೇನೆ ಇವಾಗ ಇವಳಿಗೆ ನಾನು ಕೇಳಿದ್ಕೆ ಮಾಡಿಸ್ಲಿಲ್ಲ, ಇವ್ರಿಗಾದ್ರೂ ಮಾಡಿಸ್ಕೊಡ್ತಾ ಇದ್ದಾರೆ. ಅಮ್ಮಂಗೆ ಆಗೈತಿ ಇವಳಿಗೆ. ಅಯ್ಯೋ ಏನಪ್ಪ ವಿಚಿತ್ರ ಜನ ಕಣಕ್ಕ. ಸ್ವಲ್ಪ ಏನಾದರೂ ಮುಂದುವರಿತಾರಂದ್ರೆ ಸಹಿಸ್ಕಮಲ್ಲ. ಏನನ್ನ ಮಾಡ್ಕೊಂಬ್ಲಮ್ಮ. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಸಿಟ್ಟು, ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಸಿಟ್ಟು. ಯಾಕೆ ನಾವು ಯಾರಿಗೂ ಹೇಳಕ್ ಹೋಗಲ್ಲ. ಅಲ್ಲ ನೋಡಿ ಸುಗುಣ ಹೆಂಗೆ ಸಿಟ್ಟಾಗ್ತಾಳೆ. ಹೇಳಕ್ಲಾಗಿ ಏನು ಅವ್ರ ಅಪ್ಪನ ಮನೆ ಆಸ್ತಿ ಕೇಳಿದ್ರೆ ನಮಗೆ ಸಿಟ್ಟಾಗ್ತಾಳೆ. ಇರೋದ್ರಾಗೆ ಅನ್ಸರಿಸ್ಕೊಂಡು ಮಾಡ್ಕೊಂಡು ಹೋಗೋದ ಹೆಂಗೆ ಸಿಟ್ಟಾಗ್ತಾಳೆ ನೋಡು. ಅವಕ್ಕಯ್ಯ ಅವಾಗ ಮದುವೆ ಆಗಿ ಬಂತಲ್ಲ ಅವಾಗಲೇ ಕೇಳ್ತಂತೆ, ಕಟ್ಟಿಸ್ರಿ ಅಂತ ಹೇಳಿ. ಕಟ್ಟಿಸ್ತೀವಿ ಅಂತ ಹೇಳಿಲ್ಲ. ನಾವಿವಾಗ ಇವ್ರನ್ನೇ ನಿಂಗೆ ಕೇಳ್ತಿಲ್ಲ ಕಣಕ್ಕ. ನಮ್ಮ ಪಾಡಿಗೆ ನಾವು ಒಂದಿಷ್ಟು ಕಟ್ಕೆಮನ ಅಂತ ಹೇಳಿ ಅದಕ್ಕೇನೆ. ಏನು ಇವಕ್ಕ ಏನು ಹಂಗೇನೆ ಇವ್ರ ಅಪ್ಪನ ಮನೆ ಆಸ್ತಿ ಕೇಳಿದ್ರೆ ಮಂಗೆ ಸಿಟ್ಟಾಗುತ್ತೆ. ಆ ಕೇಳ್ದಂಗಿಂದ ಮಕ್ಕ ಇಷ್ಟಪ್ಪ ಮಾಡ್ಕೊಂಡೈತೆ. ಅಯ್ಯೋ ಅವಳದಂತೆ ನೋಡ್ರಿ, ನಾವೇನೇನು ಎಂದನ ನನ್ನ ಭಾಗ ಕೇಳಿದ್ದೆ ಸುಗುಣ ಹಿಂಗೆ ಕೇಳ್ಬೋದೆ ಅಂತ ಹೇಳಿ ಯಾರನ್ನ 3ನೇರ್ನ 4ನೇರ್ನ ಬೇರೆಯವ್ರನ್ನ ಯಾರನ್ನ ಕೇಳಿದ್ದೀನಿ ಅಮ್ಮಂಗೆ. ಕೇಳೋರಾಗತ್ಕೇನೆ ಕೇಳಿರೋದು. ಈಗ ಒಬ್ರದ್ದಾಗಿದ್ರೆ ನಾವು ಮಾಡ್ಕೋಬೋದಾಗಿತ್ತು. ಇವಾಗ ನಮಗೆ ಇವಾಗ ಇಬ್ರದ್ದು ಅವಶ್ಯಕತೆ ಐತೆ ಅಂದಮೇಲೆ ಇಬ್ಬರಳು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರ್ಕೋಬೇಕು. ಒಳ್ಳೆ ಮತ್ತಲ್ಲಿ ಹೇಳ್ತಾನೆ ಇದ್ದೀನಿ, ಅಕ್ಕ ಕೇಳ್ತಾನೆ ಇಲ್ಲ. ಸಿಟ್ಟಾಗ್ತೈತೆ. ಒಳ್ಳೆ ಮತ್ತಿಗೆ ಬೆಲೆ ಇಲ್ಲ ಅಂದಮೇಲೆ ಇವಾಗ ಸಿಟ್ಟಾದ್ರೆ ನಿಮ್ಮ ಮತ್ತೆ ಕಾಲ. ನಮ್ಮ ಮತ್ತಿಗೆ ಎಷ್ಟು ಒಳ್ಳೆ ಮಾತನಾಗಿ ಬಡ್ಕೊಂಡೆ ನಾನು. ಅವಳು ಒಳ್ಳೆ ಮಾತನಾಗ ಏನು ಕೇಳಲೇ ಇಲ್ಲ ನಮ್ಮ ಅತ್ತೆ. ಅದಕ್ಕೆ ಮತ್ತೆ ಸರಿಯಾಗಿ ಅನ್ನಬೇಕು ಅಂಬೋದು. ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ಏನು ಕೇಳಿಲ್ಲ ಕಣೆ ಅಂತ ಹೇಳಿ ಯಾರನ್ನ ಊರಾಗ ನಾಲ್ಕು ದೊಡ್ಡವ್ರನ್ನ ಕರ್ಕೊಂಬಂದು ಕುಂಡ್ರಿಸ್ಕೊಂಡು ಮಾತಾಡೋದು ಕಲಿ ಅಷ್ಟೇ. ಏನು ಅಣ್ಣ ತಮ್ಮಗಳ ಮೇಲೆ ಬಂದೇ ಬರ್ತವೆ. ಅಣ್ಣ ತಮ್ಮಗಳ ಮೇಲೆ ಗುದ್ದಾಡ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಅಣ್ಣ ತಮ್ಮಗಳು ಇದ್ದಾರೆ ಅಂದರೆ ಯಾಕೆ ತಲೆ ಕೆಡಿಸ್ಕೊಂತಲ್ಲ. ನೀನು ಎಷ್ಟು ಒಳ್ಳೆ ಮಾತನ್ನ ಕೇಳಿದ್ರು ನೋಡು ಹೆಂಗೆ ಸಿಟ್ಟಾಗ್ತಾಳೆ. ನಮಗೆ ಬಿಡಲಿಲ್ಲ ನಾನು ಮಾಡ್ತೀನಿ ಎಂದೆ, ನಾನು ಮನೆ ಕಟ್ತೀನಿ ಎಂದೆ ಅಂತಾಳೆ. ಕಟ್ಟಬೇಕಾಗಿತ್ತು, ಕಟ್ಟರ್ನ ಯಾರಾದರೂ ಬೇಡ ಅಂದಿದ್ರೆ. ಅಯ್ಯೋ ಯಾರ ಬಾಯಾಗಂತ ಮಾತುಗಳು ಬರಲ್ಲ. ಹೆಂಗೋರು ಅಮ್ಮರ ಮನೆ ಐತಿ ಅಂತಾರಮ್ಮ. ಇದನ್ನ ಬಿಟ್ಟು ಅವರೇನೇ ಅತ್ಲಾಗ ಅಲ್ಲೇ ತಗೋಬೋದು ಅತ್ಲಾಗಿ. ಅಲ್ಲೇ ಮನೆ ಐತಿ ಅಂದಮೇಲೆ ಅಲ್ಲೇ ಇರ್ಬೋದಾತ್ತ. ಸುಮ್ಮನೆ ಇದನ್ನ ಯಾರ್ಗನ ಒಬ್ರಿಗೆ ಬಿಟ್ಟಾತ್ತ. ನಿಮ್ಗೆ ಹೆಂಗೋ ಜಾಗಿಲ್ಲ. ನಾವು ಒಂದಿಟ್ಟು ಸೈಟ್ ಗಿಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇವಾಗ ಅಕ್ಕನಿಗೆ ಸ್ವಲ್ಪ ಹೊಟ್ಟೆ ಉರಿ. ಇವಾಗ ಮೊನ್ನೆ ಒಂದು ಸೈಟ್ ಬೇರೆ ತಗೊಂಡ್ರ ಟೌನಲ್ಲಿ. ಅದಕ್ಕೆ ಕಣಕ್ಕ ಸ್ವಲ್ಪ ಹೊಟ್ಟೆ ಉರಿ. ಸೈಟ್ ಗಿಟ್ ಎಲ್ಲ ಮಾಡ್ಕೊಂಡ್ರು ಅಂತ ಹೇಳಿ ಇವರು ಗನ್ಮ ಕಾರ್ ತಗೊಂಡವ್ರಮ್ಮ. ನಾವು ಹೊಟ್ಟೆ ಹುರ್ಕೊಂಬಕ್ಕಾಗುತ್ತೆ. ನಾವೇನು ಹೊಟ್ಟೆ ಹುರ್ಕೊಂಬನ ಹೇಳು. ಅವ್ರ ಅಮ್ಮಯ್ರ ಗನ್ಮ ಕೊಡ್ಸ್ಯವ್ರಿ. ಅವ್ರ ಅಮ್ಮಯ್ರು ಕೊಡ್ಸ್ಯಾರೋ ಇವರೇ ತಗೊಂಡವ್ರು ಹೊಲನ ಗೊತ್ತಿಲ್ಲ. ನಮ್ಮ ಅಮ್ಮಯ್ರು ಕೊಡ್ಸಿರೋದು ಅಂತ ಹೇಳ್ತೈತಿ. ಏನು ಕಣಕ್ಕೆ ಹೇಳಿದ್ರೆ ಸಿಟ್ಟಾಗುತ್ತೆ. ಇವಾಗ ನಾವು ಒಂದಿಟ್ಟು ಚೆನ್ನಾಗಿ ಮುಂದುವರೆದ್ವಲ್ಲ. ಇವಾಗ ಸೈಟ್ ತಗೊಂಡವ್ರೆ ಅಲ್ಲೇ ಕಟ್ಕೊಂಬ್ಲೇಳು. ಇವರು 9 ಹೆಂಗೂ ತಗೊಂಡಿದ್ದಾರೆ ಅಂತ. ನಾನು ಅಡಿಕೆ ಸೊಸಿ ಎಲ್ಲ ಬೆಳೆಸ್ತೀನಿ. ಅಲ್ಲಿ ಹೆಂಗೂ ಜಾಗ ಬೇಕು. ಹೆಂಗೂ ಇದೇ ದೊಡ್ಡ ಮನೆ ಜಾಗ ಅಲ್ಲ. ಅದಕ್ಕೆ ಇದ್ರಾಗ ಏನೋ ಒಂದು ಮಾಡ್ಕೊಂಬನ ಅಂತ ಅಂದರೆ ಇವಾಗ ಒಂದಿಟ್ಟು ಸೈಟ್ ತಗೊಂಡಿರೋದು ಹೊಟ್ಟೆ ಉರಿ ಆಲೇನಿ. ನಾವು ಇಷ್ಟು ದಿನ ಮಾಡಿದ್ರು ಮಾಡೋಕ್ಕಾಗಲಿಲ್ವಲ್ಲ, ಇವ್ರು ತಗೊಬಿಟ್ರಲ್ಲ ಅಂತ ಹೇಳಿ ಹೊಟ್ಟೆ ಉರ್ಕೊಳ್ತಾ ಐತಿ. ಮತ್ತೆ ಹೇಳು ಸಹಿಸ್ಕೊಂಬಲ್ಲ ಯಾರೇ ಆಗಲಿ ಅಷ್ಟೇನೆ. ನೋಡಿದೀಯಲ್ಲ ಎಂತೆಂಥವ್ರು ಹೆಂಗಿರ್ತಾರೆ ಅಂತ. ನೀನು ಸುಗುಣ ಸರಿಯಾಗಿ ಸಿಟ್ಟಾಗಬೇಕು. ಸಿಟ್ಟಾಗಿ ಬ್ಯಾಗ ಇರ್ಕೊಂಡು ಕಟ್ಟಿದ್ರೆ ಸರಿ. ಇನ್ನು ವರ್ಷ ಕಳೆದಂಗೆಲ್ಲ ರೇಟ್ ಆಗ್ತಾನೆ ಇರುತ್ತೆ. ಸಿಮೆಂಟು ಇಟ್ಟಿಗೆ ಮಳ್ಳು ಎಲ್ಲನೂ. ಇದು ಯಾಕನೋ ಒಳ್ಳೆ ಮಾತಲ್ಲಿ ಬಗೆಹರಿಯಂಗೆ ಕಾಣಲ್ಲ. ನೀನು ಸರಿಯಾಗಿ ಕೇಳು ಸಿಟ್ಟಾಗಿ. ಏನಕ್ಕ ಏನು ನಿಮ್ಮ ಅಪ್ಪನ ಮನೆ ಏನಾದ್ರೂ ಆಸ್ತಿ ಮನೆ ನಾವೇನೇನಾದರೂ ಭಾಗ ಕೇಳಕ್ಕೆ ಬಂದ್ವಾ? ನಮ್ಮ ಕೇಳಿದ್ಕೆ ನೀನು ಯಾಕಕ್ಕ ಹಿಂಗೆ ಸಿಟ್ಟಾಗ್ತೀಯ ಅನ್ನೋ. ನೀನು ಒಳ್ಳೆ ಮಾತಲ್ಲಿ ಮಾತಾಡ್ದಷ್ಟು ತುಂಬ ಜೋರು ಮಾಡ್ತೈತಿ. ಎಷ್ಟು ಒಳ್ಳೆ ಮಾತಾಗ ಪಾಪ ನೀನು ಕೇಳ್ತಾನೆ ಇದೀಯಾ, ಎಷ್ಟು ಜೋರು ಮಾಡುತ್ತೆ ಹಂಗೆ ಹಿಂಗೆ ಅಂತ ಹೇಳಿ. ಅಲ್ಲ ನಾನು ಬಿಡು ಹೋಗಲಿ, ಚೆನ್ನಾಗಿರಬೇಕು, ಇರೋರಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿ ಒಳ್ಳೆ ಮಾತಾಗ ಕೇಳಿದೆ ಅಷ್ಟೇ. ಇನ್ನೊಂದ್ಸತಿ ಏನಾನ ಮಾತಾಡಲಿ ಸರಿಯಾಗಿ ಹೇಳ್ತೀನಿ. ಅಕ್ಕ ನಾವು ಮನೆಗಿನೇ ಕಟ್ಕೋಬೇಕಣಕ್ಕ, ಅದಕ್ಕೆ ಕೇಳಿದ್ವಿ. ಏನು ನಿಮ್ಮ ಅಪ್ಪರ ಮನೆಯದೇ ನಾವೇನ ಕೇಳಿದ್ವಿನಕ್ಕ, ನಿಮಗೆ ಕೊಟ್ಟಿರೋ ಮನೆ ಏನಾನ ಕೇಳಿದ್ವಿ ಬಂದು ಅಂತ ಕೇಳ್ತೀನಿ ಇನ್ನೊಂದ್ಸತಿ ಏನಾದರೂ ಕೇಳಿದರೆ ಅಷ್ಟೇ. ನಾವು ದುಡ್ಡು ಮಾಡ್ಕೊಂಡಿದ್ದೀವಿ ಎಲ್ಲಾನು. ಇವಾಗ ಅವ್ರಿಗೇನೋ ಒಂಥರ ನೋಡಿದ್ರಲ್ಲ ವೀಕ್ಷಕರೇ. ಇವಾಗ ನಾವೊಂದಿಟ್ಟು ಸೈಟ್ ಗಿಟ್ ತಗೊಂಡು ಎಲ್ಲ ಚೆನ್ನಾಗಿ ಇದಾಗಿರೋದಕ್ಕೆ ಈ ಚೈತ್ರಕ್ಕೊಂದು ಸ್ವಲ್ಪ ಅಲೆನೇ ಮನಸ್ಸಿಗೆ ಇದಾಗ್ಬಿಟ್ಟೈತಿ. ಹೊಟ್ಟೆ ಉರಿ ಬಂದುಬಿಟ್ಟೈತಿ. ಇವಾಗ ಎಲ್ಲ ಸೈಟ್ ಗಿಟ್ ಎಲ್ಲ ತಗೊಂಡ್ರು ಮನೆ ಕಟ್ತೀವಿ ಅಂತಾರೆ, ಹಂಗೆ ಹಿಂಗೆ ಅಂತ ಹೇಳಿ ಇವಾಗ ಎಲ್ಲಿ ನಮ್ಮ ಅಮ್ಮ ಹೊಲ ಮರಿರೋ ದುಡ್ಡು ಇಕ್ಕೊಂಡ್ರದೆಲ್ಲನ ಇವ್ರಿಗೆ ಕೊಟ್ಟೈತೋ ಅಮ್ಮಂಗೆ ಆಗ್ಬಿಟ್ಟೈತವ ಅಕ್ಕಗೆ. ಇಷ್ಟು ದಿನ ಅವ್ರ ಅಮ್ಮರ ಮನೆಯಾಗಿತ್ತಲ್ಲ ಅದಕ್ಕೆ ಇವಾಗ ಹಂಗಾಗೈತೋ ಏನೋ. ಕೇಳಿದ್ಕೆ ನಾನೇಂದನ ಭಾಗ ಕೇಳಿದ್ನೆ ಹಂಗೆ ಹಿಂಗೆ ಅಂತ ಸಿಟ್ಟಾಗುತ್ತೆ. ಅವಕ್ಕ ಕೇಳಿತಂತೆ ನಾನು ಮನೆ ಕಟ್ತೀನಿ ಕಿತ್ತು ಅಂತ ಹೇಳಿ. ಅವಕ್ಕನಿಗೆ ಬೇಡ ಅಂದ್ರಂತೆ. ಅದಕ್ಕೇನೆ ಇವಾಗ ಇವ್ರಿಗಾದ್ರೆ ಅಂತಾರಲ್ಲ ಅತ್ತೆ ಮಾಮ ಅಂತ ಹೇಳಿ ಇವಾಗ ಹಿಂಗೆ ಹೇಳ್ತಾ ಆಯ್ತು. ಏನು ಮಾಡ
ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.